ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿಮಗೆ ಹೇಳ್ತಾ ಹೋಗ್ತೀವಿ. ಹಾಗಾದರೆ ರೇಟು ಎಷ್ಟಕ್ಕೆ ಹೆಂಗೆ ಫಿಕ್ಸ್ ಮಾಡಿದ್ದಾರೆ ಅಂಥೇಳಿ. ಸೆಲ್ ನಂಬರ್ 1, ಪ್ರತಿ ತಿಂಗಳು 10,000 ಹಣ ವಸೂಲಿ ಮಾಡ್ತಾರೆ. ಅಂದರೆ ಈ ಹಪ್ತಾ ವಸೂಲಿ ಇದು ನಾವು ಇಲ್ಲಿ ಅನ್ಕೊಂಡಿದ್ದೀವಿ, ಹೊರಗಡೆ ಒಳಗೂ ನಡೀತಾ ಇದೆ. ಸೆಲ್ ನಂಬರ್ 3, ಪ್ರತಿ ತಿಂಗಳು 15,000 ರೂಪಾಯಿ ವಸೂಲಿ. ಎಲ್ಲ ವಸೂಲಿನ ಆಗ್ತಾ ಇದೆ. ಸೆಲ್ ನಂಬರ್ 4, ಪ್ರತಿ ತಿಂಗಳು 15,000 ಹಣ ಕೊಡಬೇಕು. ಸೆಲ್ ನಂಬರ್ 5, ಪ್ರತಿ ತಿಂಗಳು 5,000 ರೂಪಾಯಿ ಕೊಡಬೇಕು. ನೋಡಿ, ಪ್ರತಿ ಸೆಲ್ಗೂ ಕೂಡ ಇಂತಿಷ್ಟು ರೇಟನ್ನು ಫಿಕ್ಸ್ ಮಾಡಿದೆ. ಸೆಲ್ ನಂಬರ್ 6, 8,000 ರೂಪಾಯಿ ವಸೂಲಿ ಮಾಡ್ತಾರಂತೆ ಸಿಬ್ಬಂದಿಗಳು. ಜೈಲಿನಲ್ಲಿ ರೂಮ್ ಬದಲಿಗೆ 2,000 ರೂಪಾಯಿ ಹಣ ವಸೂಲಿ ಮಾಡ್ತಾರೆ ಅನ್ನುವಂಥ ಆರೋಪ ಇದೆ. ಇನ್ನು ಪನಿಷ್ಮೆಂಟ್ ಸೆಲ್ನಿಂದ ಹೊರಬರೋಕೆ 10,000 ಕೊಡಬೇಕಂತೆ. ಅಂದರೆ ದುಡ್ಡು ಕೊಟ್ಟರೆ ಎಲ್ಲನೂ ಅದು ಪನಿಷ್ಮೆಂಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಪತ್ರದ ಮೂಲಕ ಸುಮಾರು 80 ಕೈದಿಗಳು ಈ ಗಂಭೀರ ಆರೋಪ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ಅವರ ಹೆಬ್ಬಟ್ಟು ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇದೆ. ದೂರು ಕಾಪಿಯನ್ನು ಈಗ ಕೈದಿಗಳು ರವಾನಿಸಿದ್ದಾರೆ. TV5ಗೆ ಅದು ಲಭ್ಯ ಆಗಿದೆ. ರೇಟ್ ನೋಡ್ತಾ ಇದ್ದೀವಿ. ಮಾನ ಮರ್ಯಾದೆ ಇದ್ದಿದ್ರೆ ಅಲ್ಲಿ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾಯಿದ್ರು. ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಮಾಡುವ ಜೈಲಾಧಿಕಾರಿಗಳು. ಇದಷ್ಟೇ ಅಲ್ಲ, ಕ್ಯಾಟ್ರಿಂಗು ಕೂಡ ಮಾಡ್ತಾರಂತಿವರು. ವಸೂಲಿಯ ಜೊತೆಗೆ ಈ ಆರೋಪವೂ ಕೂಡ ಕೇಳಿಬಂದಿದೆ. ಏನು ಸಪ್ಲೈಯರ್ ಇವರು ಅಥವಾ ಅಲ್ಲಿ ಅಡುಗೆ ಭಟ್ರ? ಮಟನ್ ಬೇಕಾದರೆ ಕೆಜಿಗೆ 1,250 ರೂಪಾಯಿ ಕೊಡಬೇಕಂತೆ. ಚಿಕನ್ ಬೇಕಾದರೆ ಕೆಜಿಗೆ 700 ರೂಪಾಯಿ ಕೊಡಬೇಕು. ಕೈದಿಗಳ ಬೇಡಿಕೆಗೆ ಅನುಗುಣವಾಗಿ ಅಡುಗೆ ವ್ಯವಸ್ಥೆ ಮಾಡ್ತಾರಂತೆ. ಹಣ ಪಡೆದು ಅಡುಗೆ ಮಾಡಿಸಿಕೊಡ್ತಾರಂತೆ ಜೈಲು ಸಿಬ್ಬಂದಿ. ಸಾಕಲ್ಲ, ಇನ್ನೇನು ಬೇಕ್ರಿ ಆರಾಮಾಗಿರೋಕ್ಕೆ. ಗಡದ್ದಾಗಿ ಊಟ, ಮಟನ್ ಸಿಗುತ್ತೆ, ಚಿಕನ್ ಸಿಗುತ್ತೆ, ಬೇರೇನೂ ಸಿಗುತ್ತೆ. ದುಡ್ಡು ಕೊಟ್ಟರೆ ಆರಾಮಾಗಿದ್ದಾರಪ್ಪ. ಸುಖ ಪುರುಷರೆಲ್ಲ, ನೆಮ್ಮದಿ ಜೀವನವ್ರಿ ಅವರು. ನೋಡಿ, ಒಂದೊಂದು ಸೆಲ್ಗೆ ಎಷ್ಟು ರೇಟ್? 10,000. ಮಟನ್ ಬೇಕಾ ನಿಮಗೆ? ಕೆಜಿಗೆ 1,250 ರೂಪಾಯಿ, ಅಲ್ಲಿ ಕಮಿಷನ್ ಹೊಡೆಯೋದು. ಚಿಕನ್ ಬೇಕಾ? 700 ರೂಪಾಯಿ, ಅಲ್ಲಿ ಕಮಿಷನ್ ಹೊಡೆಯೋದು. ಜೈಲು ಸಿಬ್ಬಂದಿಯ ಕಳ್ಳಾಟವನ್ನು TV5 ಬಯಲು ಮಾಡ್ತಾ ಇದೆ ವಿತ್ ಪ್ರೂಫ್. ಜೈಲು ಅಧೀಕ್ಷಕಿ ಶಾಂತಮ್ಮ, ಸಿಬ್ಬಂದಿ ಅನಿಲು, ಶಿವರಾಜ ಹಾಗೆ ರವಿ ವಿರುದ್ಧ ಗಂಭೀರ ಆರೋಪಗಳಿದ್ದಾವೆ. ಹಣ ನೀಡದಿದ್ರೆ ಕಮಾನು ಹತ್ತಿಸುವಂತ ಬೆದರಿಕೆ ಹಾಕ್ತಾರಂತೆ. ಇದೆಲ್ಲವೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.